ನಮ್ಮ ಈ ವಿಧಾನಸಭಾ ಕ್ಷೇತ್ರ ಮಾದೇಪುರ ವಿಧಾನಸಭಾ ಕ್ಷೇತ್ರ ಕೆಂಪೇಗೌಡರು ಹಾಕೊಟ್ಟಿರೋ ಹಾದಿಯಲ್ಲೇ ನಡೀತಾ ಇರೋದು ಅರವಿಂದ್ ಲಿಂಬಾವಳಿಯವರು, ಮಂಜುಳಾ ಅರವಿಂದ್ ಲಿಂಬಾವಳಿಯವರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಯಾಕಂದ್ರೆ 69 ಕೆರೆಗಳ ಹೂಳೆತ್ತಿಸಿ ಪುನರ್ಜೀರ್ಣೋದ್ಧಾರ ಮಾಡಿರುವಂತ ಹೆಗ್ಗಳಿಕೆ ಬೆಂಗಳೂರಿನಲ್ಲಿ ಯಾವ್ದಾದ್ರು ವಿಧಾನಸಭಾ ಕ್ಷೇತ್ರಕ್ಕಿದೆ ಅಂದ್ರೆ ಒಣನಲ್ಲಿ ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರ ಅಂತ ಬಹಳ ಹೆಮ್ಮೆ ಅನ್ಸುತ್ತೆ. ಕೆಂಪೇಗೌಡರನ್ನ ಸ್ಮರಿಸ್ತಾ ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಗೆ ಆ ಪುಣ್ಯ ಪುರುಷ ನಮಗೆ ಹಾಕಿಕೊಟ್ಟು ಹೋಗಿರುವಂತಹ ಜ್ಯೋತಿಯನ್ನ ಕಾಪಾಡಿಕೊಳ್ಳುವಂತಹ ಸುಂದರವಾದ ಕೆಲಸವನ್ನ ನಮ್ಮ ನಲ್ಮೆಯ ಶಾಸಕರು ಮಾಡ್ತಾ ಇದ್ದಾರೆ. ಮಂಜುಳಾ ಮೇಡಮ್ ಅದನ್ನ ಮುಂದುವರಿಸ್ತಾ ಸಾಕ್ತಿದ್ದಾರೆ. ನಮಗೆ ಬಹಳನೇ ಒಂದು ಖುಷಿಯ ಸಂಗತಿ. ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನ ನಾವು ಆಚರಿಸ್ತಾ ಇದ್ದೇವೆ. ಪ್ರತಿ ವರ್ಷವೂ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನ ನೆರವೇರಿಸಲಾಗುತ್ತೆ. ಈ ಭಾಗದಲ್ಲಿ ಗುರುತಿಸಿ ಗೌರವಿಸುವಂತಹ ಕೆಲಸ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶ್ರೀಮತಿ ಶೋಭಾ ಕರಂದ್ಲಾಜೆ ಮೇಡಮ್ ಅವರೇ, ಕೇಂದ್ರ ಅತಿ ಸಣ್ಣ ಮತ್ತು ಸಣ್ಣ ಮಾಧ್ಯಮ ಕೈಗಾರಿಕೆ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವರು ಹಾಗೂ ಹಿರಿಯರಾದಂಥ ಅರವಿಂದ್ ಲಿಂಬಾವಳಿ ಅವರೇ, ಶ್ರೀಧರ್ ರೆಡ್ಡಿ ಅವರೇ, ಪಿಳ್ಳಪ್ಪ ಅವರೇ, ಕಾರ್ಯಕರ್ತರೇ, ಸಚಿವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಕೆಂಪೇಗೌಡರ 516ನೇ ಜಯಂತಿಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಕ್ಷೇತ್ರದ ಶಾಸಕಿ ಆಗಿರುವಂಥ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರೇ, ಸಂಘಟನೆಯ ಕೆಲಸವನ್ನ ತಿಳಿಸ್ಕೊಡ್ತಾ ಇವತ್ತಿಗೂ ಮಹದೇವಪುರ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಯುವಕರಿಗೆ ಸಂಘಟನೆ ಇಬ್ಬರು ಅಧ್ಯಕ್ಷರುಗಳು, ನಗರದ ಅಧ್ಯಕ್ಷರಾದ ಶ್ರೀಧರ್ ರೆಡ್ಡಿ ಅವರೇ, ಪಕ್ಷದ ಪದಾಧಿಕಾರಿ ಬಂಧುಗಳೇ, ಹಿಂದೆ ಮಹಾನಗರ ಎಲ್ಲ ನನ್ನ ಹಿರಿಯರೇ, ಜವಾಬ್ದಾರಿಯನ್ನು ಹೊತ್ತಿರುವಂತಹ ಹಲವಾರು ಮೋರ್ಚಾ ಕೆಂಪೇಗೌಡರ ವಿಶೇಷವಾದ ಪುತ್ಥಳಿಯನ್ನ ನೆನಪಿನ ಕಾಣಿಕೆಯನ್ನಾಗುತ್ತಿರುವ ಮುಖೇನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಶೋಭೆಯನ್ನ ಹೆಚ್ಚಿದ್ದಕ್ಕಾಗಿ ವಂದನೆಗಳನ್ನು ಸಮರ್ಪಿಸೋಣ. ಭಾರತೀಯ ಜನತಾ ಪಾರ್ಟಿ ಮಹದೇಪುರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಆಯೋಜಿಸಲಾಗಿರುವಂತಹ ಹೆಮ್ಮೆಯ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ 5 ನಿಮಿಷದಲ್ಲಿ ನಮ್ಮ ನಂಜಾವಧೂತ ಸ್ವಾಮಿಗಳು ನಗರ ಮಂಡಲದ ಅಧ್ಯಕ್ಷರಾದಂಥ ಮಹಾನಗರ ಪಾಲಿಕೆಯ